ವಿಶೇಷ ಏನಾದ್ರು ಮತ್ತೆ ವಿಶ್ವಗುರು ಬಸವಣ್ಣವರ ಇವತ್ತು ಜನ್ಮ ದಿವಸ ಮತ್ತು ಸನಾತನ ಹಿಂದೂ ಧರ್ಮದಲ್ಲಿ ಅಕ್ಷಯ ತೃತೀಯ ಬಹಳ ಪವಿತ್ರವಾದಂಥ ಒಂದು ದಿನ. ಅದರ ಜೊತೆಗೆ ಛತ್ರಪತಿ ಶಿವಾಜಿ ಮಹಾರಾಜದ್ದು ಇದ್ರ ಪ್ರಕಾರ ನಿನ್ನೆನೆ ಆಗ್ಬೇಕಾಗಿತ್ತು. ಆದ್ರೇನೋ ಮಹಾರಾಷ್ಟ್ರ ಸರ್ಕಾರದವರು ಹೊಸ ಒಂದು ಇದನ್ನ ತಗೋದು, ಅದು ಎರಡು ಮೊದಲು ಶಿವಾಜಿ ಮಹಾರಾಜರು ಬಸವಣ್ಣವ್ರು ಒಂದೇ ಹಿಂದೊಂದು ದಿವಸ ಮುಂದೆ ಇವತ್ತೊಂದು ದಿವಸ ಆಗ್ತಿದೆ. ಆದ್ರೇನೋ ಗೊಂದಲಿದೆ. ಆದರೆ ಶಿವಾಜಿ ಮಹಾರಾಜರಾಗಲಿ ಬಸವಣ್ಣವರಾಗಲಿ ಎಲ್ಲ ನಾಡಿನ ಜನರಿಗೆ ಒಳ್ಳೆಯದಾಗಲಿ, ಭ್ರಷ್ಟಾಚಾರ ರಹಿತ ಸರ್ಕಾರ ಬರಲಿ, ನಿರುದ್ಯೋಗ ಯುವಕರಿಗೆ ನೇಮಕಾತಿ ಮಾಡುವಂಥ ಸರ್ಕಾರ ಬರಲಿ, ಅಡ್ಜಸ್ಟ್ಮೆಂಟ್ ರಾಜಕಾರಣ ನಾಶ ಆಗಲಿ ಅಂತೇಳಿ ನಾನು ಬೇಡ್ಕೊಳ್ತೀನಿ. ಅಲ್ಲ, ಈಗ ಸರ್ಕಾರ ಬರಲಿ ಅಂತಂದ್ರೆ ಸರ್ಕಾರ ಆಗಿದ್ದು ಬೇರೆ ಬರುವಂತ ಚಾನ್ಸಸ್ ಇದೆ ಸರ್? ಬರ್ತದೆ, ಯಾಕೆ ಬರೋದಿಲ್ಲ? ಯಾವಾಗ ಚೇಂಜ್ ಯಾಕೆ ದೇಶನಾಗ ಮತದಾರರು ಚೇಂಜ್ ಆದ್ರೆ ಯಾರು ಏನು ಮಾಡೋದಾಗೋದಿಲ್ಲ. ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಆಗಿದ್ರೆ ಮತ್ತೆ ಬೇರೆ ಸರ್ಕಾರ, ರಾಜ್ಯ ಸರ್ಕಾರ ಚೇಂಜ್ ಆಗಿ ಏನು ಈ ಸರ್ಕಾರ ಏನು ಹೈಕಮಾಂಡ್ ಇದೆ ಅಲ್ಲ, ಹೈಕಮಾಂಡದಲ್ಲಿ ಟೆಂಡರ್ ನಡೆದಿದೆ. ಡಿ.ಕೆ. ಶಿವಕುಮಾರ್ ಹೆಚ್ಚು ಕೊಡ್ತಾರೋ, ಸಿದ್ದರಾಮಯ್ಯನವ್ರು ಹೆಚ್ಚು ಕೊಡ್ತಾರೋ. ಆ ಟೆಂಡರ್ ಇನ್ನೂ ಬಿಡ್ ನಡೆದಿದೆ, ಇನ್ನೂ ಅದು ಕೊನೆಯ ಫೈನಲ್ ಆಗಿಲ್ಲ. ಅದ ಕೂಡ ರಾಹುಲ್ ಗಾಂಧಿ ಅನೌನ್ಸ್ ಮಾಡ್ತಾರೆ, ಇದು ರೇಟ್ ಹೆಚ್ಚಾಗಿದೆ, ಅದಕ್ಕೆ ನಾನು XYZ ಮಾಡಲಿಲ್ಲ. ಕಾಂಗ್ರೆಸ್ ಶಾಸಕ ರಾಜಣ್ಣ ಅವರೇ ಈಗ ವ್ಯಕ್ತಪಡಿಸಿದ್ದಾರೆ, ಅಸಹಾಯಕರಾಗಿದ್ದಾರೆ, ಮಾತಾಡ್ತಾ ಇಲ್ಲ. ರಾಜಣ್ಣ ಅವ್ರು ಹೇಳಿದ್ದು 100% ಸತ್ಯ ಇದೆ. ನನ್ನ ಹಾಗೆ ರಾಜಣ್ಣ ಅವ್ರು ಸಹ ಕಾಂಗ್ರೆಸ್ನಲ್ಲಿ ನೇರವಾಗಿ ಮಾತಾಡೋರು. ಅವರು ಸಿದ್ದರಾಮಯ್ಯನವ್ರು ಭಾಳ ನಂಬಿದ್ರು. ಇವರು ಒಬ್ಬರೇ ಅಲ್ಲ, ಬಹಳಷ್ಟು ಸಿದ್ದರಾಮಯ್ಯ ಫಾಲೋವರ್ಸ್ ಬಳಿ ಈ ಒಂದು ಭಾವನೆ ಬಂದಿದೆ. ಒಂದನೇದು, ಸಿದ್ದರಾಮಯ್ಯನವರು ಮೊದಲಿನ ಸಿದ್ದರಾಮಯ್ಯ ಇಲ್ಲ, ನಂಬರ್ 1. ಇದನ್ನು ವಿಧಾನಸಭೆದಾಗ ಹೇಳಿನಿ. ಎರಡನೇದ್ದು, ತಮ್ಮ ಫಾಲೋವರ್ಗಳ ರಕ್ಷಣೆ ಮಾಡ್ತಾ ಇದ್ದಾರೆ. ಮೂರನೇದ್ದು, ಅವರು ಸಿದ್ದರಾಮಯ್ಯನವರು ಏನೋ ನಿರೀಕ್ಷೆ ಇಟ್ಟಿದ್ರು ಜನ, ಆ ರೀತಿ ಸರ್ಕಾರ ಕೊಡಲಿಲ್ಲ. ಇದು ಮೂರರಲ್ಲಿ ಸಿದ್ದರಾಮಯ್ಯನವರು ವಿಫಲರಾಗ್ಯಾರ. ಸರ್, ಬಾಗಲಕೋಟು ಆಮೇಲೆ ದಾವಣಗೆರೆದು ರಿಸಲ್ಟ್ ಬರೋಕ್ಕಿಂತ ಮುಂಚೆನೆ ಕಾಂಗ್ರೆಸ್ನಲ್ಲಿ ವಿಕೆಟ್ ಬೀಳ್ತಾ ಇದ್ದಾರೆ. ಇದರ ಅರ್ಥ ಕಾಂಗ್ರೆಸ್ ಎರಡೂ ಕಡೆ ಸೋಲ್ತಿದ್ದಾನೋ ಅಂತ ಶುಭ ಸೂಚನೆ. ಆ ಶುಭ ಸೂಚನೆ ಸಿಕ್ಕಿದ್ರಿಂದ ಇವತ್ತು ಇದೇನು ವಿಜೇಂದ್ರನ ಪವಾಡ ಏನಿಲ್ಲ. ನಾಳೆ ನೀವೆಲ್ಲ ಹೊಡಿತೀರಿ, ಕೆಲವೊಂದು ಅದಾವು. ಆ ವಿಜಯ ಕರ್ನಾಟಕದ ಪೇಪರ್ ಇದೆ, ಹೆಚ್ಚು ಕಡಿಮೆ ವಿಜೇಂದ್ರ ಕರ್ನಾಟಕ ಮಾಡಿದ್ರು ಚಲೋ ಅವರು. ನಾಳೆ ಏನಂತಾರೆ, ವಿಜೇಂದ್ರ ನೇತೃತ್ವದಲ್ಲಿ ಬತ್ತಾರೆ. ಅಲ್ಲಿ ಸಾಬರು ಕಾಂಗ್ರೆಸ್ಗೆ ಬುದ್ಧಿ ಕಲಿಸ್ಬೇಕಾಗೈತಿ. ಸಾಬರ ಜಗಳ, ಕಾಂಗ್ರೆಸ್ ಜಗಳ BJPಗೆ ಲಾಭ ಆಗ್ತದೆ. ಇಲ್ಲಿ ಬಾಗಲಕೋಟ್ನಾಗ ಅಂತೂ ಗುರ್ತೈತಿ, ಅವ್ರ ಎಷ್ಟೆಷ್ಟು ಮಹಾನ್ ನಾಯಕರು ಅಂದ್ರೆ ಎಷ್ಟು ಜನ ಸೇರಿದ್ರು, ವಾತಾವರಣ ಹೆಂಗಿತ್ತು ಎಲ್ಲನೂ ಗೊತ್ತದ. ಅದಕ್ಕೆ ಕ್ರೆಡಿಟ್ ನೀವು ನಾಳೆ ಇವೆರಡು ಕ್ರೆಡಿಟ್ ಅವ್ರು ಕೊಡ್ಲಾಕತ್ತೇಳಿ ಸಾಯಂಕಾಲ ಎಲ್ಲ ಚಾನಲ್ದವ್ರು ಒಂದೊಂದು ತಾಸು ವಿಜೇಂದ್ರ ಇಲ್ಲದೆ BJP ನಾಶ ಆಗುತ್ತೆ ಅಂತ ಹೊಡಿಬಾರ್ರಿ. ಈಗ ಅದೇನೇ ಬಂದರೂ ಹಿಂದುತ್ವ ಸಲುವಾಗಿ ಬರ್ಲಾಕತ್ತದ. BJP ನಾಯಕತ್ವದಿಂದಿಲ್ಲ. BJP ನಾಯಕತ್ವ ರಾಜ್ಯದಲ್ಲಿ ಸಂಪೂರ್ಣ ವಿಫಲ ಆಗಿದೆ. ಈಗ ಮಹಿಳಾ ಮಸೂದೆಯನ್ನು ವಿರೋಧ ಮಾಡಿದ್ರೆ ಸರ್, ನೋಡ್ರಿ, ಮಹಿಳೆಯರ ವಿರೋಧಿಗಳು ಅದಾರ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಯ್ತು. ಕಾಂಗ್ರೆಸ್ ಅಂದ್ರೆ ಮಹಿಳಾ ವಿರೋಧಿ. ಇದು ನಾವಿದ್ದಾಗನೇ ಅಟಲ್ ಬಿಹಾರಿ ವಾಜಪೇಯಿ ಅವರು ತರಬೇಕು ಮಹಿಳಾ ಮೀಸಲಾತಿ ಅಂದಾಗೂ ಸಹ ಕಾಂಗ್ರೆಸ್ಸು, ಮುಲಾಯಂ ಸಿಂಗ್ ಯಾದವ್, ಲಾಲು ಪ್ರಸಾದ್ ಯಾದವ್ ಎಲ್ಲರೂ ವಿರೋಧ ಮಾಡಿದ್ರು. ಸುಮ್ಮನೆ ಏನಾರೋ ನೆಪ ತೆಗಿದ್ರು. ನೋಡ್ರಿ, ಈಗ 850 ಸೀಟ್ ಆಗಿದ್ರೆ 33%, ಸುಮಾರು 260-70 ಜನ ಮಹಿಳೆಯರು ಹೋಗ್ತಿದ್ರು. ಇವತ್ತು ಬಸವಣ್ಣ ಅವರು ಸಮಾನತೆಯನ್ನು ಸಾರಿದಂಥವ್ರು. ಇವತ್ತೇನಾದರೂ ದೇಶದಲ್ಲಿ ಮಹಿಳೆಯರಿಗೆ ಮೋಸ ಮಾಡಿದಂಥವ್ರು ಯಾರಪ್ಪ ಅಂದರೆ ಕಾಂಗ್ರೆಸ್ಸು, ರಾಹುಲ್ ಗಾಂಧಿ, ವಿದೇಶಿ ಇಟ್ಲಿ ಹೆಣ್ಮಗಳಾದಂಥ ಸೋನಿಯಾ ಗಾಂಧಿ. ಈ ಹೆಣ್ಮಗಳಿಂದ ಈಗೇನು ನೈತಿಕತೆ ಇದೆ ಕಾಂಗ್ರೆಸ್ ಮಹಿಳಾ ಘಟಕಗಳಿಗೆ? ಮಹಿಳಾ ಲೀಡರ್ಗಳು ಏನಾದಾರ ಕಾಂಗ್ರೆಸ್ನಾಗ ಏನು ನಾಚಿಕೆ ಇದೆ? ಅವ್ರಿಗೆ ಎಲ್ಲ ರಾಜೀನಾಮೆ ಕೊಡಬೇಕಾಗಿತ್ತು. ಅವ್ರಿಗೆ ಅಷ್ಟು ಮಹಿಳೆಯರ ಒಂದು ಇದ್ರಲ್ಲ. ಮಹಿಳೆಯರ ಅಂದ್ರೆ ಏನು ತಿಳ್ಕೊಂಡಾರೆ, 2,000 ರೂಪಾಯಿ ಕೊಟ್ಟರಾಯ್ತು, ಫ್ರೀ ಪಾಸ್ ಕೊಟ್ಟರಾಯ್ತು, ಅದಕ್ಕೆ ನಮ್ಗೆ ಓಟ್ ಹಾಕ್ತಾರೆ ಅನ್ನೋಂಥ ಏನು ಕಲ್ಪನೆ ಇದೆಯಲ್ಲ, ಮುಂದಿನ ವಿಧಾನಸಭೆ ಲೋಕಸಭೆದಾಗ ತಿಳಿಸ್ತಾರೆ. ಇದೇನು ನರೇಂದ್ರ ಮೋದಿಯವರು ಹಿನ್ನಡೆ ಅಲ್ಲ, ಇದು BJP ಹಿನ್ನಡೆ ಅಲ್ಲ, ಇದು ಹಿನ್ನಡೆ ಕಾಂಗ್ರೆಸ್ಸಿಗೆ. ನರೇಂದ್ರ ಮೋದಿಯವರು ಕಾಂಗ್ರೆಸ್ಸಿನ ಬಣ್ಣ ಇವತ್ತು ಬಯಲು ಮಾಡಿದ್ದಾರೆ. ಈ ಏನು ಮಹಿಳಾ ಮೀಸಲಾತಿಯನ್ನು ಕೊಳ್ಳಾರ್ದಕ್ಕೆ ಏನು ಮಾಡ್ಯಾರ ಅಂದ್ರೆ, ನರೇಂದ್ರ ಮೋದಿಯವರು ಇದರಲ್ಲಿ ಗೆದ್ದಿದ್ದಾರೆ, ಗೆದ್ದಿದ್ದಾರೆ. ಕಾಂಗ್ರೆಸ್ ಗೆದ್ದು ಸೋತಿದೆ, ಹಿಂಗಿದೆ.
ಈಗ ನಿರುದ್ಯೋಗಿಗಳ ಹೋರಾಟಕ್ಕೆ ಕರೆ ಕೊಟ್ಟಿದ್ರೆ ನಗರ ಮಟ್ಟದ ಜಿಲ್ಲಾಡಳಿತ ಅನುಮತಿ ಕೊಟ್ಟಿಲ್ಲ. ನೋಡಿ, ಇಡೀ ರಾಜ್ಯದಲ್ಲಿ ಸುಮಾರು 2,88,000 ಹುದ್ದೆಗಳು ಖಾಲಿ ಇದೆ. ಮತ್ತು ಈ ನಿಗಮ ಮಂಡಳಿಗಳಲ್ಲಿ 1 ಲಕ್ಷಕ್ಕೆ ಸಮೀಪ ಹುದ್ದೆಗಳ ಖಾಲಿ ಇವೆ. ಹೆಚ್ಚು ಕಡಿಮೆ 4 ಲಕ್ಷ ಸಮೀಪ ಉದ್ಯೋಗ ಯುವಕರಿಗೆ ಕೊಡಬೇಕಾಗಿದೆ. ಆದರೆ ಈ ಸರ್ಕಾರದಲ್ಲಿ ದಿವಾಳಿ ಆಗಿದೆ. ಹಣ ಇಲ್ಲ, ಬರೀ ಗ್ಯಾರಂಟಿ. ಈ ಸಲನೂ 1,16,000 ಕೋಟಿ ರೂಪಾಯಿ ಸಾಲ ತೆಗೆದಾರೆ. ಎದ್ರ ಸಾಲ ತೆಗೆದಾರ? ಅಭಿವೃದ್ಧಿ ಸಾಲ ತೆಗೆದಾರ ಅಥವಾ ಕೃಷ್ಣಾ ನೀರಾವರಿ ಪೂರ್ತಿ ಮುಗಿಸ್ತೀನಿ ಅಂತ ತೆಗೆದಾರ? ಏನೂ ಇಲ್ಲ. ಕೇವಲ ಸರ್ಕಾರಿ ನೌಕರರು ಸಂಬಳ ಮಾಡಬೇಕಾಗಿದೆ, ಗ್ಯಾರಂಟಿ ಇದನ್ನು ಮೇಕಪ್ ಮಾಡಿಕೊಡೋದು. ಇದರಿಂದ ಕರ್ನಾಟಕದ ಅಭಿವೃದ್ಧಿ ಆಗ್ತಾ ಇಲ್ಲ. ನಿರುದ್ಯೋಗ ಯುವಕರಿಗೆ ಇವತ್ತು ಏನು ಸಿಗಬೇಕಾಗಿತ್ತು ನೌಕರಿ, ಅದು ಸಿಗ್ತಾ ಇಲ್ಲ. ಅದಕ್ಕೇ ನಾವು ನಾಳೆ ಬಿಜಾಪುರನ ಕರೆ ಕೊಟ್ಟಿದ್ದೀವಿ. ಆದರೆ ಪೊಲೀಸರು ರಾಜ್ಯ ಸರ್ಕಾರದ ಒಂದು ಒತ್ತಡದಿಂದ ಈ ಒಂದು ಏನು ಅನುಮತಿಯನ್ನು ನಿರಾಕರಿಸ್ಯಾರ. ನಾವು ಇದನ್ನು ಕಲಬುರಗಿ ಪೀಠದಲ್ಲಿ ಚಾಲೆಂಜ್ ಮಾಡ್ತೀವಿ. ನಾವು ಹೋರಾಟ ಬಿಡುವುದಿಲ್ಲ. ನಾನು ಯುವಕರ ಜೊತೆ ಇರ್ತೀನಿ, ಕರ್ನಾಟಕದ ನಿರುದ್ಯೋಗ ಯುವಕರ ಜೊತೆಗೆ. ನಾಳೆ ಇನ್ನೊಂದು 15 ದಿವಸದಲ್ಲಿ ನಾವೆಲ್ಲ ಯುವಕರ ಜೊತೆ ಚರ್ಚೆ ಮಾಡಿ ಬಿಜಾಪುರದಿಂದ ಬೆಂಗಳೂರು ಚಲೋ ಕಾರ್ಯಕ್ರಮ ಕೊಡ್ತೀವಿ. ಅಲ್ಲಿ ಸುಮಾರು 1 ಲಕ್ಷ ಯುವಕರು ಸೇರಿಸಿ ಏನು ನಾವು ಹೋರಾಟ ಮಾಡ್ತೀವಿ. ಸರ್ಕಾರದ ಪತನದ ಮೊದಲನೇ ಹೆಜ್ಜೆ ಆಗ್ತದೆ. ನಾನು ಸಿದ್ದರಾಮಯ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀನಿ. ತಕ್ಷಣ ನೇಮಕಾತಿ ಪ್ರಾರಂಭ ಮಾಡಬೇಕು. ನಮ್ಮ ನಿರುದ್ಯೋಗ ಯುವಕರಿಗೆ ಉದ್ಯೋಗ ಕೊಡಬೇಕು. ಯಾರು ನಿರುದ್ಯೋಗ ಯುವಕರು ಉದ್ಯೋಗ ತಗೋತಾರಲ್ಲ ಅವ್ರಿಗೆ ಯಾವ ಫ್ರೀಗಳನ್ನು ಕೊಡುವ ಅವಶ್ಯಕತೆ ಇಲ್ಲ. 2,88,000 ಉದ್ಯೋಗಗಳನ್ನು ತುಂಬಿಟ್ರೆ 2,88,000 ಕುಟುಂಬಗಳು ಏನೋ ಅವ್ರ ಅನುಕೂಲ ಆಗ್ತದೆ. ಅಂಥವ್ರಿಗೆ ಏನು ಗ್ಯಾರಂಟಿ ಬೇಕಾಗಿಲ್ಲ. ಕಾಂಗ್ರೆಸ್ ಸರ್ಕಾರದಲ್ಲಿ ಪ್ರತಿಭಟನೆ ಮಾಡಲಿಕ್ಕೂ ಅನುಮತಿ ಕೊಡೋಲ್ಲ. ಹೌದು, ಅದು ಇವತ್ತು ಏನು ಹಿಂದೆ ಇಂದಿರಾ ಗಾಂಧಿ ಎಮರ್ಜೆನ್ಸಿ ತಂದಿದ್ರಲ್ಲ, ಇವತ್ತು ಸಿದ್ದರಾಮಯ್ಯನ ಎಮರ್ಜೆನ್ಸಿ ಕರ್ನಾಟಕದಲ್ಲಿ ನಡೆದಿದೆ. ಸಿದ್ದರಾಮಯ್ಯನವರು ಈ ರೀತಿ ಯುವಕರು ತಮ್ಮ ಬೇಡಿಕೆ ಬೇಡಬೇಕಲ್ರಿ, ಯಾರ್ಯಾರಿಗೂ ಪರ್ಮಿಷನ್ ಕೊಡ್ತಾರೆ. ಆದರೆ ಹುಡುಗರು ತಮ್ಮ ಈಗ ನೋಡ್ರಿ, ಅವರು ನಾವೇ ಆತ್ಮಹತ್ಯೆ ಮಾಡ್ಕೋತೀವಿ ಅನ್ನೋದು ಸ್ವಚ್ಛ ಮರಣ ಅದನ್ನು ಮಾಡ್ತೀವಿ ಅನ್ನೋಂಥ ಪರಿಸ್ಥಿತಿಗೆ ಯುವಕರು ಬಂದಾರ. ಮತ್ತು ನೀವು ಯುವಕರದ ಹೋರಾಟದ ಒಂದು ಹಕ್ಕೇನಿದೆ ಪ್ರಜಾತಂತ್ರದಾಗ. ಎಂತಿಂಥ ದೇಶದ್ರೋಹಿಗಳ ಹೋರಾಟಕ್ಕೆ ಸಪೋರ್ಟ್ ಮಾಡ್ತಾರೆ. ಪಾಕಿಸ್ತಾನ ಜಿಂದಾಬಾದ್ ಅನ್ನೋಂಥ ಹೋರಾಟಗಳಿಗೆ ನಮ್ಮ ಪೊಲೀಸ್ ಇಲಾಖೆ ಅನುಮತಿ ಕೊಡ್ತದೆ. ನಿರುದ್ಯೋಗ ಯುವಕರು ತಮ್ಮ ಭವಿಷ್ಯದ ಬಗ್ಗೆ ನೋಡ್ರಿ, ಲಕ್ಷಾಂತರ ರೂಪಾಯಿ ಕೊಟ್ಟು ಶಿಕ್ಷಣ ಕಲ್ತಿರ್ತಾರೆ. ಅವರಿಗೆ ಇವತ್ತು ನೌಕರಿ ಇಲ್ಲ ಅಂದರೆ ಅವ್ರು ಏನು ಮಾಡಬೇಕು? ಏನು ಅವ್ರೇನು ದಯಾಮರಣ ಏನು ಇದನ್ನು ಬೇಡ್ತಾ ಇದ್ದಾರೆ, ಅದನ್ನಾದರೂ ಕೊಡಲಿ, ಅದರೇ ಅನುಮತಿ ಕೊಡಲಿ. ಅಂದರೆ ಸಿದ್ದರಾಮಯ್ಯ ಸರ್ಕಾರ ದಿವಾಳಿ ಆಗಿಬಿಟ್ಟಿದೆ. ಅದಕ್ಕೆ ನಾವು ಯುವಕರ ಜೊತೆ ಇರ್ತೀವಿ. ಬೆಂಗಳೂರು ಚಲೋ ಕಾರ್ಯಕ್ರಮ ಮಾಡ್ತೀವಿ. ಅಷ್ಟೇ ಅಲ್ಲ, ಮುಂದಿನ ತಿಂಗಳು ನಾನು ಒಳ್ಳೆಯ ಒಂದು ಮುಹೂರ್ತ ನೋಡಿ ಕರ್ನಾಟಕದಲ್ಲಿ ಹೊಸ ರಾಜಕೀಯ ಒಂದು ವಿಚಾರವನ್ನು ಪ್ರಾರಂಭ ಮಾಡೋದು. ಹಿಂದುತ್ವದ ಎಲ್ಲ ಹಿಂದೂಗಳ ಒಂದು ಸಭೆ ಅಲ್ಲಲ್ಲಿ ಜಿಲ್ಲಾವಾರು ಮಾಡ್ತಾಯಿದ್ದೀನಿ. ಮೊದಲು ಕೋಲಾರ ಜಿಲ್ಲೆಯಿಂದ ನಮ್ಮ ಏನಲ್ಲಿ ಒಂದು ದೊಡ್ಡ ದೇವಸ್ಥಾನ ಇದೆ, ವಿಘ್ನೇಶ್ವರ ದೇವಸ್ಥಾನ, ಅಲ್ಲಿ ಪೂಜೆ ಮಾಡಿ ಇಡೀ ಕರ್ನಾಟಕ ಪ್ರವಾಸ ಮಾಡ್ತೀನಿ. ನನ್ನ 3 ಉದ್ದೇಶ: ಒಂದು ಹಿಂದುತ್ವ, ಒಂದು ನಿರುದ್ಯೋಗ, 3ನೇದು ಅಭಿವೃದ್ಧಿ. ಈ 3 ವಿಷಯ ತಗೊಂಡು ಮುಂದಿನ ದಿವಸಗಳಲ್ಲಿ ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷ ಕಟ್ಟಬೇಕು ಅನ್ನೋಂಥ ಅಭಿಪ್ರಾಯವನ್ನು ಜನರನ್ನು ಅವರ ಪ್ರಾದೇಶಿಕ ಪಕ್ಷ ಕಟ್ಟುವ ಚಿಂತನೆ ಪ್ರಾರಂಭ ಆಯಿತು. ಮುಂದಿನ ತಿಂಗಳ ಮೇದಲ್ಲಿ ಒಂದು ಒಳ್ಳೆಯ ದಿನ ನೋಡಿ ಇಡೀ ಎಲ್ಲ ಜಿಲ್ಲಾ ಕೇಂದ್ರ ಮೊದಲು ಹೋಗ್ತೀನಿ. ನೆಕ್ಸ್ಟ್ ಎಲ್ಲ ತಾಲೂಕಾ ಕೇಂದ್ರಕ್ಕೆ ಹೋಗ್ತೀನಿ. ಎಲ್ಲ ಹಿಂದೂ ಸಂಘಟನೆಗಳನ್ನು, ನಿರುದ್ಯೋಗ ಯುವಕರನ್ನು ಹಾಗೂ ಅಭಿವೃದ್ಧಿ ಚಿಂತನೆ ಮಾಡುವಂಥ ಜನರ ಒಂದು ಸಭೆಯನ್ನು ನಾನು ಮಾಡ್ತೀನಿ. ಮರಳಿ ಬಿಜೆಪಿಗೆ ಹೋಗೋದು ಬಿಟ್ಬಿಟ್ರಿ ಸರ್? ಮರಳಿ ಬಿಜೆಪಿಗೆ ಹೋಗೋದು ಏನು ನೋಡೋಣ ಮುಂದೆ. ಸರ್, ಚಿಹ್ನೆ ಬುಲ್ಡೋಸರ್ ಇರ್ತದೆ. ಯಾವುದು ಬುಲ್ಡೋಸರ್? ನೋಡೋಣ, ಅವ್ರು ಚುನಾವಣಾ ಆಯೋಗದವ್ರು ಯಾವ್ದು ಕೊಡ್ತಾರೆ? ನೀವೇನಾದ್ರು ಶಿಫಾರಸ್ ಮಾಡಿ ಕೊಡ್ಸಿದ್ರೆ ಕೊಡ್ಸಿ. ಅಲ್ಲ, ಬಹಳ ಜನ ಅಭಿಪ್ರಾಯ ಇದೆ. ನಾ ಮೊದಲು ಅಭಿಪ್ರಾಯ ತಗೋತೀನಿ ಇಡೀ ರಾಜ್ಯದಲ್ಲಿ. ಇಡೀ ರಾಜ್ಯದ ಅಭಿಪ್ರಾಯ ತಗೊಂಡು ಮುಂದೆ ಏನ್ ನಿರ್ಣಯ ಮಾಡಬೇಕು ಮಾಡ್ತೀನಿ. ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.